ಏನಾದ್ರೂ ಈ ಒಂದು ಕಪ್ಪು ಬಣ್ಣದ ಸೀರೆ ಹಾಗೆ ನೀಲಿ ಬಣ್ಣದ ಸೀರೆಯನ್ನ ದೇವರಿಗೆ ಅರ್ಪಿಸ್ತಾ ಇದ್ದೀರಾ? ಹಂಗ ಈ ಒಂದು ನೀಲಿ ಕಲರ್ ಏನನ್ನ ಸೂಚನೆ ಒಂದು ಕಪ್ಪು ಕಲರ್ ಏನನ್ನ ಸೂಚಿಸುತ್ತೆ? ಲಕ್ಷ್ಮಿ ಪೂಜೆಯನ್ನ ಮಾಡುವಾಗ ಈ ಒಂದು ಕಪ್ಪು ಬಣ್ಣ ಮತ್ತೆ ನೀಲಿ ಬಣ್ಣವನ್ನ ಯಾಕೆ ಬಳಸೋದಿಲ್ಲ ಅಂತ ಹೇಳಿ ಇವತ್ತು ನೋಡೋಣ. ಎಲ್ಲರೂ ಹೇಳ್ತಾರೆ ಏನಂದ್ರೆ ಲಕ್ಷ್ಮಿ ಪೂಜೆ ಆಗಿರ್ಲಿ, ಯಾವುದೇ ಒಂದು ಪೂಜೆ ಆಗಿರ್ಲಿ, ಶುಭ ಸಮಾರಂಭ ಆಗಿರ್ಲಿ, ಯಾವುದೇ ಒಂದು ಫಂಕ್ಷನ್ಗಳಿಗೆ ಹೋದ್ರೂ ಕೂಡ ಅಂದ್ರೆ ಶುಭ ಸಮಾರಂಭಕ್ಕೆ ಹೋದ್ರೆ ಕಪ್ಪು ಬಣ್ಣವನ್ನ ತೊಡಬಾರ್ದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಾ ಈ ಒಂದು ಕಪ್ಪು ಬಣ್ಣ ಏನನ್ನ ಸೂಚಿಸುತ್ತೆ ಹಾಗೆ ನೀಲಿಯ ಬಣ್ಣ ಏನನ್ನ ಸೂಚಿಸುತ್ತೆ ಅಂತ ಹೇಳಿ ಇವತ್ತು ಕಂಪ್ಲೀಟ್ ವಿಡಿಯೋ ಅನ್ನ ನೋಡೋಣ. ಎಲ್ಲ ಒಂದು ಪೂಜೆಗಳಲ್ಲಿ ಯಾವುದೇ ಒಂದು ಸಮಾರಂಭ ಆಗಿದ್ರು ಕೂಡ ನಾವು ಕಪ್ಪು ಬಣ್ಣವನ್ನ ಅವಾಯ್ಡ್ ಮಾಡ್ತೀವಿ. ಹಾಗೆ ಯಾರಾದ್ರೂ ಇಲ್ಲಿ ಫಂಕ್ಷನ್ ಹೋಗಿದ್ವಿ ಅಂತ ಶ್ರಾವಣದಲ್ಲಿ ಪೂಜೆ ಮಾಡುವಾಗ ಲಕ್ಷ್ಮಿಗೆ ನಾವು ಉಡಿಸ್ತಾ ಇರುವಂತ ಸೀರೆ ಬಾರ್ಡರ್ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹೆಚ್ಚಾಗಿ ನಾವು ಬಳಸುವಂತ ಸೀರೆ ಹಸಿರು ಕಲರ್ದಾಗಿರುತ್ತೆ ಅಥವಾ ಹಳದಿ ಕಲರ್ ಆಗಿರ್ಬೋದು ಅಥವಾ ಕೆಂಪು ಕಲರ್ ಆಗಿರ್ಬೋದು. ಅಂದ್ರೆ ಈಗ ಕರಿ ಅಂದ್ರೆ ಕಪ್ಪು ಮತ್ತೆ ಈ ಒಂದು ನೀಲಿಯ ಬಣ್ಣ ಹೊರತಾಗಿ ಯಾವುದೇ ಒಂದು ಸೀರೆಯನ್ನ ನೀವು ಲಕ್ಷ್ಮಿಗೆ ತೊಡಸ್ಬೋದು. ಎಲ್ಲ ಒಂದು ಶ್ರಾವಣ ಸ್ಟಾರ್ಟ್ ಆದವು, ಹಬ್ಬಗಳ ಒಂದು ಮಹಾಪೂರ, ಇನ್ನು ವರಮಹಾಲಕ್ಷ್ಮಿ, ಮಂಗಳ ಗೌರಿ ವೃತ, ಶುಕ್ರ ಗೌರಿ ವೃತ, ಹೀಗೆ ಸಾಲು ಸಾಲು ಹಬ್ಬಗಳು ಬರ್ತಾ ಇರುತ್ತೆ. ಆದ್ರೆ ಲಕ್ಷ್ಮಿಗೆ ನಾವು ಸೀರೆಗಳನ್ನ ಏರಿಸಬೇಕು, ಸೀರೆಗಳನ್ನ ಉಡಿಸ್ಬೇಕು. ಆದ್ರೆ ಯಾವ ಕಲರ್ ಸೀರೆಯನ್ನ ನಾವು ಉಡಿಸೋದು, ಹಾಗೆ ಯಾವ ಕಲರ್ ಸೀರೆಯನ್ನ ಮಾರುಕಟ್ಟೆಯಿಂದ ತಗೊಂಡ್ ಬರೋದು ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಅದಕ್ಕೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹಂಗ ನೀವು ನನ್ನ ಒಂದು ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ನ ಮಾಡ್ರಿ, ಬೆಲ್ ಐಕಾನ್ನ ಒತ್ತಿರಿ. ಸೊ ನೆಕ್ಸ್ಟ್ ಬರುವಂತ ವಿಡಿಯೋ ನಿಮ್ಗ ಫಸ್ಟ್ ಬಂದು ತಲುಪೋದಕ್ಕೆ ಹೆಲ್ಪ್ ಆಗ್ತದೆ. ಒಂದು ಕಪ್ಪು ಕಲರ್ ಸೀರೆಯನ್ನ ನಾವು ಯಾಕೆ ಲಕ್ಷ್ಮಿಗೆ ತೊಡಸ್ಬಾರ್ದು ಅಂತ ನೋಡೋದಾದ್ರೆ, ಕಪ್ಪು ಕತ್ತಲೆಯನ್ನ ಸೂಚನೆ ಮಾಡುತ್ತೆ. ಹಾಗೆ ಕಪ್ಪು ಕಲರ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಒಂದು ರಾಕ್ಷಸರ ಒಂದು ಸಂಕೇತ ಅಂತಾನು ಹೇಳುತ್ತೆ. ಕಪ್ಪು ಕಲರ್ ಅಂದ್ರೇನೆ ಖರಿ ಛಾಯೆ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಸಮಾರಂಭಗಳಲ್ಲಿ ನಾವು ಹೆಚ್ಚಾಗಿ ಈ ಒಂದು ಕಪ್ಪು ಕಲರ್ ಬಣ್ಣವನ್ನ ನಾವು ಯೂಸ್ ಮಾಡೋದಿಲ್ಲ. ಇನ್ನು ನೀಲಿಯ ಬಣ್ಣ ಒಂದು ಯಾಕೆ ನಾವು ಯೂಸ್ ಮಾಡೋದಿಲ್ಲ, ಯಾಕೆ ನಾವು ಸೀರೆಯನ್ನ ನಾವು ಲಕ್ಷ್ಮಿಗೆ ತೊಡಸೋದಿಲ್ಲ ಅಥವಾ ಇಡೋದಿಲ್ಲ ಅಂತ ನೋಡೋದಾದ್ರೆ, ಈ ಒಂದು ನೀಲಿಯ ಬಣ್ಣ ಏನ್ ಸಂಕೇತ ಕೊಡುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ ನಾವು. ನೀಲಿಯ ಬಣ್ಣ ಚಿಂತೆಯನ್ನ ಸೂಚನೆ ಮಾಡುತ್ತೆ ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿನೇ ಈ ಒಂದು ಕಪ್ಪು ಬಣ್ಣ ಆಗಿರ್ಬೋದು ಅಥವಾ ಈ ಒಂದು ನೀಲಿಯ ಬಣ್ಣವನ್ನ ಹೆಚ್ಚಾಗಿ ಶ್ರೀ ಮಹಾಲಕ್ಷ್ಮಿಗೆ ಸೀರೆಗಳನ್ನ ತಗೊಳ್ಳೋದಿಲ್ಲ. ನೋಡಿರ್ಬೋದು, ನಾವು ಹಿರಿಯರ್ನೆಲ್ಲ ನಾವು ಶಾಪ್ಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ, ಅಂದ್ರೆ ಅಂಗಡಿಗಳಿಗೆ ಕರ್ಕೊಂಡು ಹೋದಾಗ ಅವರು ಚೂಸ್ ಮಾಡ್ತಿರ್ಬೇಕಾದ್ರೆ ಈ ಒಂದು ಬಾರ್ಡರ್ ಅಲ್ಲಿ ಕಪ್ಪು ಬಣ್ಣ ಅಥವಾ ನೀಲಿ ಬಣ್ಣ ಈ ಎರಡು ಬಣ್ಣನೂ ಬಂದ್ರೆ ಅವರು ಬಟ್ಟೆಗಳನ್ನ ತಗೊಳ್ಳೋದೇ ಇಲ್ಲ. ಹಾಗಾಗಿ ಯಾಕೆ ಅಂತ ನೋಡೋದಾದ್ರೆ ಕಪ್ಪು ಕೆಡಕನ್ನ ಸೂಚನೆ ಮಾಡುತ್ತೆ, ಇನ್ನು ನೀಲಿ ಚಿಂತೆಯನ್ನ ಸೂಚನೆ ಮಾಡುತ್ತೆ. ಇನ್ನು ನೀವು ನೋಡೋದಾದ್ರೆ ನೀಲಿಯ ಬಣ್ಣದ ಒಂದು ಬಳೆಗಳನ್ನು ಕೂಡ ಲಕ್ಷ್ಮಿಗೆ ಇಡೋದಿಲ್ಲ. ನಾನೇ ಮಾರುಕಟ್ಟೆಗೆ ಹೋದಾಗ ಒಂದು ಸಾರಿ ನಾನು ಬಳೆನ ತಗೊಳ್ತಾ ಇದ್ದೆ ಮಾರುಕಟ್ಟೆಯಲ್ಲಿ. ಪಕ್ಕದಲ್ಲಿ ಒಬ್ರು ವಯಸ್ಸಾದಂತ ತಾಯಿ ನಿಂತಿದ್ರು. ಅವ್ರು ಹೇಳಿದ್ರು ನೀಲಿ ಬಣ್ಣದ ಒಂದು ಬಳೆನ ತಗೊಳ್ತಾ ಇದ್ದೆ. ಅವ್ರು ಹೇಳಿದ್ದೇನೆಂದ್ರೆ, ನೀಲಿ ಬಣ್ಣದ ಬಳೆಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡ, ವರ್ಷ ಪೂರ್ತಿ ನಿನ್ಗೆ ಚಿಂತೆಗೀಡು ಮಾಡುತ್ತೆ ನೀಲಿ ಬಣ್ಣ. ಹಾಗಾಗಿ ನೀಲಿ ಸೀರೆ ಆಗಿರ್ಬೋದು, ನೀಲಿ ಬಟ್ಟೆ ಆಗಿರ್ಬೋದು, ನೀಲಿ ಕಲರ್ ಬಳೆ ಆಗಿರ್ಬೋದು, ಯಾವುದೇ ಒಂದು ವಸ್ತುವನ್ನು ತಗೊಂಡ್ರು ಕೂಡ ಅದು ಅವ್ರಿಗೆ ಜಾತಕದ ಪ್ರಕಾರ ಅವ್ರಿಗೆ ಅದು ಒಳ್ಳೇದಾಗಿದ್ರೆ ನೀಲಿ ಬಣ್ಣ ಅದು ಓಕೆ, ಇಲ್ಲ ನಿಮ್ಗೆ ಜಾತಕದ ಪ್ರಕಾರ ಆಗಿ ಬರ್ದೇ ಇದ್ರೆ ನೀಲಿ ಬಣ್ಣ ಚಿಂತೆಗೀಡು ಮಾಡುತ್ತೆ ಅಂತ ಹೇಳಿದ್ರು. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಕೂಡ ಈ ಒಂದು ಕಪ್ಪು ಬಣ್ಣದ ಸೀರೆ ಮತ್ತೆ ನೀಲಿ ಬಣ್ಣದ ಒಂದು ಸೀರೆಯನ್ನ ಬಿಟ್ಟು ಯಾವುದೇ ಕಲರ್ನು ಕೂಡ ನೀವು ದೇವಿಗೆ ಕೊಡಬಹುದು. ಅಂದ್ರೆ ಉಡಿಯನ್ನ ತುಂಬಬಹುದು. ಕೆಂಪು ಕಲರ್ ಆಗಿರ್ಬೋದು. ಮೇನ್ ಹೆಚ್ಚಾಗಿ ಕೊಡುವಂತ ಸೀರೆನೆ ಅಂದ್ರೆ ಗ್ರೀನ್ ಕಲರ್ ಅಂದ್ರೆ ಹಸಿರು ಬಣ್ಣದ ಒಂದು ಸೀರೆಯನ್ನ ದೇವಿಗೆ ಅರ್ಪಿಸ್ತಾರೆ. ಅದು ಬಿಟ್ರೆ ನೀವು ಕೆಂಪು ಕಲರ್ ಕೊಡ್ಬೋದು ಅಥವಾ ಹಳದಿ ಕಲರ್ ಅನ್ನ ಕೊಡಬಹುದು. ಈ ತರ ಸಾಕಷ್ಟು ಕಲರ್ಗಳಿದೆ. ಆದ್ರೇನು ನೀಲಿ ಕಲರ್ ಸ್ವಲ್ಪ ಮಿಕ್ಸ್ ಇದ್ರು ಕೂಡ ಅದನ್ನ ದೇವರ ಒಂದು ಪೂಜೆಗೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಪೂಜೆಯನ್ನ ಮಾಡ್ತೀವಿ, ಎಷ್ಟೋ ಪುನಸ್ಕಾರಗಳನ್ನ ಮಾಡ್ತೀವಿ, ಎಷ್ಟೋ ಮಡಿ ಉಡಿಯನ್ನ ಮಾಡ್ತೀವಿ ನಾವು. ಆದ್ರೆ ಸ್ವಲ್ಪ ಪೂಜೆದ ಒಂದು ವಿಧಿ ವಿಧಾನವನ್ನ ತಿಳಿದಿರಂಗಿಲ್ಲ. ಎಲ್ರು ಹೇಳ್ತಾರ ಏನಂದ್ರೆ ಕರಿ ಸೀರೆ ಅಂದ್ರೆ ಕಪ್ಪು ಕಲರ್ ಸೀರೆಯನ್ನ ದೇವಿಗೆ ನಾವು ಅರ್ಪಿಸಬಾರ್ದು ಅಥವಾ ನೀಲಿ ಕಲರ್ ಸೀರೆಯನ್ನ ದೇವಿಗೆ ನಾವು ಅರ್ಪಿಸಬಾರ್ದು. ಆದ್ರೆ ಇದರ ಹಿನ್ನೆಲೆ ಯಾರಿಗ್ ಗೊತ್ತು, ಯಾರಿಗೆ ತಿಳಿದಿದೆ ಅದನ್ನ ನೋಡ್ಬೇಕಲ್ವಾ ನಾವು. ಯಾಕೆ ಅಂದ್ರೆ ಈ ಒಂದು ದೇವಿಗೆ ಕಪ್ಪು ಕಲರ್ ಮತ್ತೆ ನೀಲಿ ಕಲರ್ ಆಗಿ ಬರೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ನಾವು ಪೂಜೆಯನ್ನ ಮಾಡೋದ್ರಿಂದ ನಮಗೂ ಕೂಡ ಒಂದು ಮನಃಶಾಂತಿ ಅನ್ನೋದಿರ್ತದ. ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ಶ್ರಾವಣ ಬಂತು ಅಂದ್ರೆ ಹಬ್ಬಗಳ ಸಾಲು ಬರ್ತಾನೆ ಇರ್ತದೆ. ಹಾಗೆ ಶ್ರೀ ಮಹಾಲಕ್ಷ್ಮಿಗೆ ಯಾವ ಸೀರೆಯನ್ನ ತಗೊಳ್ಬೇಕು, ನಾವು ಯಾವ ಸೀರೆಯನ್ನ ಕೊಡ್ಬೇಕು, ಹೆಚ್ಚಾಗಿ ಈ ಒಂದು ರೇಷ್ಮೆ ಸೀರೆಗಳನ್ನ ಶ್ರೀ ಮಹಾಲಕ್ಷ್ಮಿಗೆ ಅಂದ್ರೆ ಬಾರ್ಡರ್ ಇರಲೇಬೇಕು. ಹಾಗೆ
ಇನ್ನೂ ಒಂದೇನಂದರೆ ಸೆರಗು ಅಂತ ಹೇಳ್ತೀವಿ. ಸೆರಗಂತೂ ಕಂಪಲ್ಸರಿ ನಾವು ಶ್ರೀ ಮಹಾಲಕ್ಷ್ಮಿಗೆ ತೊಡಿಸುವಾಗ ಇರಲೇಬೇಕು. ಸೆರಗಾಗಿರ್ಬೋದು ಅಥವಾ ಈ ಒಂದು ಬಾರ್ಡರ್ ಇರುವಂಥ ಸೀರೆಗಳನ್ನ ನೀವು ತಗೊಳ್ಬೇಕಾಗ್ತದೆ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆಲ್ಲ ಲೈಕ್ ಬಟನ್ನ ಕೊಡ್ರಿ. ಹಂಗೆ ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೋಗಿ ಮೊದಲು ಬೆಲ್ ಐಕಾನ್ನ ಕೊಡ್ರಿ. ಹಂಗೆ ನೆಕ್ಸ್ಟ್ ಬರೋಂಥ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪೋದಕ್ಕೆ ಹೆಲ್ಪ್ ಆಗ್ತದೆ. ಎಲ್ಲ ವಿಡಿಯೋನ ನೋಡ್ರಿ, ಸಪೋರ್ಟನ್ನು ಮಾಡಿರಿ. ಸಿಕ್ಕಾಪಟ್ಟೆ ಇನ್ಫಾರ್ಮೇಟಿವ್ ವಿಡಿಯೋಸ್ ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ಆರಾಮಾಗಿ ಸಿಗ್ತಾವೆ. ಖುಷಿಯಿಂದ ನೋಡ್ರಿ, ಹಾಗೆ ಬೆಂಬಲ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಾನು ನಿಮ್ಮ ನಮ್ರತಾ ಲೈಫ್ ಸ್ಟೈಲ್ ಕನ್ನಡತಿ. ಎಲ್ರಿಗೂ ನಮಸ್ಕಾರ.